ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂಥರ ಸಡನ್ನಾಗಿ ಸ್ಟಾರ್ಟ್ ಮಾಡ್ತಿರೋ ವ್ಲಾಗು. ನಾವಿವಾಗ ಬಂದಿದ್ದೀವಿ ಲೂಲು ಮಾಲ್ಗೆ. ಮೆಜೆಸ್ಟಿಕ್ಕಲ್ಲಿ ಇರುವಂಥ ಲೂಲು ಮಾಲ್ಗೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಉಂಡಿ? ಸೊ ನಾನು ಫಸ್ಟ್ ಟೈಮ್ ಬಂದಿರೋದು ಈ ಮಾಲ್ಗೆ. ಆ್ಯಕ್ಚುಲಿ ನಾವೆಲ್ಲರೂ ಫಸ್ಟ್ ಟೈಮ್ ಬಂದಿರೋದು. ತುಂಬಾ ದೊಡ್ಡದಾಗಿದೆ ಅಂತ ಕೇಳಿದ್ದೆ, ಬಟ್ ಫಸ್ಟ್ ಟೈಮ್ ಬಂದಿರೋದು. ಹೇಗಿರುತ್ತೆ ಒಳಗಡೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಏನೇನು ಮಾಡ್ತೀವಿ ಅಂತ. ಟೈಮ್ ಆಲ್ರೆಡಿ 9 o'clock ಆಗಿದೆ, ನೈಟು. ಮಾಲು 10 ಗಂಟೆ ಕ್ಲೋಸು. ನಮ್ದು ಒಂಥರ ಸಿರಿ. ನಮ್ಮದು ಕ್ಲೋಸ್ ಆಗೋ ಟೈಮ್ಗೆ, ಮುಗಿಯೋ ಟೈಮ್ಗೆ ನಾವು ಬರೋದು. ಪಾರ್ಕಿಂಗ್ ನೋಡಿ ಎಷ್ಟು ದೊಡ್ಡದಿದೆ. 2 wheeler ಪಾರ್ಕಿಂಗ್ ಎಲ್ಲ ಇದೆ. ಕೊಡಂಗಿಲ್ಲ ನಿಮ್ಮ ಅಪ್ಪಂದ ಮಾಲು. ಎಂತಕ್ಕೆ ಮೋಸ? ಮನೇಲಿ ನಿಲ್ಸ್ಬಿಟ್ಟು ಬರೀ ಕಾಲಲ್ಲಿ ಬರ್ಬೇಕಿತ್ತು. ಅಷ್ಟಿದ್ದವರು ಅಷ್ಟೇ. ಈಗ ಒಳಗಡೆ ಇಲ್ಲಿಂದಾನೇ ಎಂಟ್ರೆನ್ಸ್, ಅಂದ್ರೆ ಇಲ್ಲಿಂದಾನೇ ನಾವು ಒಳಗಡೆಗೆ. ಫಾಸ್ಟ್ ಟ್ರ್ಯಾಕ್ ಅಮ್ಮ ನೋಡು. ಆಹಾ ಅಪ್ಪ, ಎಷ್ಟು ಪಾರ್ಕಿಂಗ್. ಈ ಥರ ನಿಲ್ಸ್ಬಿಟ್ಟು ಹೋದ್ರೆ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ, ಎಲ್ಲಿ ನಿಲ್ಸಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಹೊರಗಡೆ ಪಾರ್ಕಿಂಗ್ ಮಾಡಿದ್ರೆ ಸೊ ಇಲ್ಲಿಂದಾನೇ ನಾವು ಎಂಟ್ರಿ ಹೋಗ್ಬೋದು. ಇಲ್ಲಿಂದಾನೇ ಆರಾಮಾಗಿ ಒಳಗಡೆ ನಮ್ಗೆ ಎಂಟ್ರಿ ಇರುತ್ತೆ. ಅಲ್ಲಿಂದ ಎಂಟ್ರಿ. ಆ ಥರ ಮಾಲ್ಗೆಲ್ಲ ಹೋಗೋದು ಅವೆಲ್ಲ ಚಾನ್ಸೇ ಇಲ್ಲ. ತುಂಬ ರೇರು ನಾನು ಮಾಲ್ಗೆಲ್ಲ ಹೋಗೋದು. ಆ್ಯಂಡ್ ಬೆಂಗಳೂರಲ್ಲಂತೂ ನಾನು ಮಾಲ್ಗಳು ಸುತ್ತೇ ಇಲ್ಲ. ಫೋರಮ್ ಮಾಲೆಲ್ಲ ಹೋಗಿದ್ದೀನಿ. ಒಂದು 3-4 ಮಾಲ್ ನೋಡಿರ್ಬೋದು ಅಷ್ಟೇ. ಫಸ್ಟ್ ಟೈಮ್ ನಾನು ಲೂಲು ಮಾಲ್ಗೆ ಬಂದಿರೋದು. ಸಖತ್ತಾಗಿದೆ. ಅದೇ ಹೇಳಿಲ್ವಾ, ಅಬ್ರಾಡಿಗೆ ಬಂದಿರೋ ಫೀಲ್ ನನಗೆ ಇವತ್ತು. ಚೆನ್ನಾಗಿದೆ ಒಂಥರ. ವಾವ್, ಸಖತ್ತಾಗಿದೆ. ಐಪ ಮಾರ್ಕೆಟ್ಗೆ ಹೋಗೋಣ ಬಾ. ಇಲ್ಲಾದ್ರೆ ಏನಾದ್ರು ತಗೋತೀವಿ. ಡೆಕೋಥಲಾನ್ ಎಲ್ಲ ಇದೆ, ಬಟ್ ಇಲ್ಲೆಲ್ಲ ಸೈಕಲ್ ಎಲ್ಲ ಇರೋದು ಡೌಟು. ಎಲ್ಲ ಬರೀ ಜ್ಯುವೆಲರಿ ಶಾಪ್ಸ್ಗಳೇ. ಯಪ್ಪ, ಮೇ ಬಿ 1, 2, 3, 4 4 ಫ್ಲೋರ್ ಇದೆ. 1 ಗ್ರೌಂಡ್ ಫ್ಲೋರ್ ಪ್ಲಸ್ 4 ಫ್ಲೋರ್. ಆಲ್ಡೋ. ಇಲ್ಲಿ ನೈಕಾನೂ ಇದೆ. ವಾವ್. ಅಂದರೆ ಇವಾಗ ಮೇಕಪ್ ಪ್ರಾಡಕ್ಟ್ಗೆಲ್ಲ ತೊಗೊಳಕ್ಕೆ ನೈಕಾಗೆ ಬಂದರೆ ಆ್ಯಕ್ಚುಲಿ ವರ್ತಿದೆ. ಇಲ್ಲಿ ಬಂದ್ರೂ ವರ್ತಿದೆ. ಏನಕ್ಕೆ ಅಂದರೆ ನೈಕಾ ಪ್ರಾಡಕ್ಟ್ ಅಷ್ಟೇ ಇರುತ್ತೆ, ಬಟ್ GST ಎಷ್ಟು ಇರುತ್ತೋ ಗೊತ್ತಿಲ್ಲ. ಅದ್ರ ಮೇಲೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ನೈಕಾ ನಾರ್ಮಲ್ ಪ್ರೈಸ್ ಏನಿರುತ್ತೆ ವೆಬ್ಸೈಟಲ್ಲಿ ಅದೇ ಪ್ರೈಸ್ಗೆ ಇಲ್ಲೂ ಸಿಗುತ್ತೆ. ಬೇಕಾದರೆ ಬಂದು ಟ್ರೈ ಮಾಡಿ ಒಂದ್ಸಲಿ. ಚೆನ್ನಾಗಿದೆ ಅಲ್ಲ. ಈ ಥರ ಎಲ್ಲ ಡಿಫ್ರೆಂಟಾಗಿ ಇಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸಿದೆ. ಚೆನ್ನಾಗೈತಾ? ಚೆನ್ನಾಗೈತಾ? ಅವನೊಬ್ಬ ಮಕ್ಕಳು ಚೆನ್ನಾಗಿರುತ್ತೆ ಮಾಲೆಲ್ಲ ನೋಡೋಕ್ಕೆ. ಮುಂದೆ ಬಾ. ಕ್ರಿಸ್ಮಸ್ ಗಿಫ್ಟ್ ಥರ ಥೀಮಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ವೆಸ್ಟ್ ಸೈಡ್, ನಾನು ಆ್ಯಕ್ಚುಲಿ ವೆಸ್ಟ್ ಸೈಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ವೆಸ್ಟ್ ಸೈಡ್ ಆ್ಯಕ್ಚುಲಿ JP ನಗರಲ್ಲಿ ಓಪನ್ ಆಗಿದೆ ಹೊಸ ಬ್ರ್ಯಾಂಚು. ಸೊ ಇದು ಮತ್ತು ಜುಡಿಯೋ ಎರಡೂ ಸೇಮ್ ಇವ್ರದ್ದೇನೆ, ಅಂದರೆ ರತನ್ ಟಾಟಾ ಅವ್ರದ್ದೇನೆ. ಸೊ ಕಂಪ್ಯಾರಿಟಿವ್ಲಿ ಪ್ರೈಸಸ್ ಎಲ್ಲ ಕಡಿಮೆ ಇರುತ್ತೆ. ಸೇಮ್ ಜುಡಿಯೋ ಥರನೇ ಇದೆ. ನಾನು ಜಸ್ಟ್ ಇಲ್ಲಿಂದಾನೆ ನೋಡ್ತಾ ಇದ್ದೆ. 499, 399 ಈ ಥರನೇ ಇದೆ. ಸೊ ಆಫರ್ಡಬಲ್ ಅಂತ ಅನಿಸುತ್ತೆ. ಬೇಕಾದರೆ ಒಂದ್ಸತಿ ಹೋಗ್ಬೋದು. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗ್ತೀನಿ. ಮಿನಿಝು ಇದೆ, ಚೆನ್ನಾಗಿರುತ್ತೆ ಮಿನಿಝು. ಆ್ಯಕ್ಚುಲಿ ಬ್ರ್ಯಾಂಡ್ ಇಲ್ಲಿರೋ, ಅಂದರೆ ಲೂಲು ಮಾಲಲ್ಲಿರೋ ಬ್ರ್ಯಾಂಡ್ಗಳು ಎಷ್ಟೊಂದು ಆಫರ್ಡಬಲ್ ಬ್ರ್ಯಾಂಡ್ಗಳೇ. ಅಂದರೆ ನಾವುಗಳು ಸಹ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳು ಇರೋರು ಸಹ ತಗೊಳ್ಳೋ ಅಂಥ ಬ್ರ್ಯಾಂಡ್ಗಳೇ ಜಾಸ್ತಿ ಇದೆ. ಮಕ್ಳಿಗಂತೂ ಬಾ ಹಿಂಗೆ ಹೋಗೋಣ ಬಾ ನೋಡಿ, ಈ ಕಡೆ ಹೋಗೋಣ ಬಾ. ಇವಾಗ 2nd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡದಿದೆ, ಜಾಸ್ತಿ ಓಡಾಡೋಕ್ಕಾಗಲ್ಲ. ಅದರಲ್ಲೂ ಮಕ್ಕಳು ಹಿಡ್ಕೊಂಡು ನನಗಂತೂ ಹೆವಿ ಕಾಲು ನೋವು.
ನನಗೆ ವಯಸ್ಸಾಗಿ ಹೋಗ್ಬಿಟ್ಟಿದೆ ಯಾವ ಥರ ಫೀಲ್ ನನಗೆ. ಅಡಿದಾಸ್, ಬಾಟಾ, ಮೆಟ್ರೋ, ಅಪಕೇಸ್, ಕೊಲಂಬಿಯಾ, ಯಾವ್ದ್ಯಾವುದೋ ಬ್ರ್ಯಾಂಡ್ಗಳಿದೆ ಗುರು. ನಮಗಂತೂ ಯಾವುದು ಗೊತ್ತಾಗಲ್ಲ. ನನಗೆ ಗೊತ್ತಿರೋದೇ ಒಂದು 4-5 ಬ್ರ್ಯಾಂಡ್ ಅಷ್ಟೇ. ಇನ್ನು ಈ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದಾರಲ್ಲ ಅದೆಲ್ಲ ಇನ್ನು ಹಾಗೆ ಇದೆ ನೋಡಿ. ಟೋನಿ ಆ್ಯಂಡ್ ಗೈ, ಒಳಗಡೆನೆ ಸಲೂನೆಲ್ಲ ಇದೆ. ಪೂಮಾ, ಮೆಟ್ರೋ, ಬಾಟಾ ಚೆನ್ನಾಗಿದೆ. ಇದೇ ಲಾಸ್ಟ್ ಫ್ಲೋರು. ಇದು ಫುಡ್ ಫ್ಲೋರು, ಅಂದರೆ ಫುಡ್ ಕೋರ್ಟ್ ಥರ. ಓಹೋ, ಸ್ಕೆಚರ್ಸ್, ಎಸಿಕ್ಸ್, ಕ್ರಾಕ್ಸ್, ತುಂಬಾ ಇದೆ ಬ್ರ್ಯಾಂಡ್ಗಳು. ಇವ್ರು ನೋಡಿ ಗಂಡೆ ಹೆಂಡತಿ ಫೋಟೋ ಶೂಟ್ ಮಾಡ್ಕೋತವ್ರೆ. ಇವಾಗ ಫುಡ್ ಕೋರ್ಟಿಗೆ ಬಂದು ನಾವೇನು ಶಾಪ್ ಅಂತೂ ಮಾಡಲ್ಲ. ಸೊ ಅಟ್ಲೀಸ್ಟ್ ಏನಾದರೂ ತಿನ್ನೋಕ್ಕೆ ನೋಡೋಣ ಅಂತ ಹೇಳಿ ಬಂದ್ವಿ. ಅಫ್ಕೋರ್ಸ್ ಫುಡ್ಡಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಇದೆ. ಬರ್ಗರ್ ಕಿಂಗ್, ಮೆಕ್ಡೊನಾಲ್ಡ್ಸ್, ಚಾಕೋಬೆಲ್, ಡಾಮಿನೋಸ್, KFC, ಸಬ್ವೆ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಸಿನಿಪೋಲಿಸ್, ಅಂದರೆ ಮೂವಿ ಥಿಯೇಟರ್ಸು. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದೇನೆ, ಕನ್ನಡದ ಕಣ್ಮಣಿಗಳು, ವಾಲ್ ಆಫ್ ಫೇಮ್ ಅಂತೆ. ಸೊ ಎಲ್ಲ ನಮ್ಮ ಕನ್ನಡ ಆ್ಯಕ್ಟರ್ಸ್ದು ಫೋಟೋಸ್ ಹಾಕಿದ್ದಾರೆ. ಸಖತ್ತಾಗಿದೆ. ನನಗೆ ಇಡೀ ಮಾಲಲ್ಲಿ ಇಷ್ಟ ಆಗಿದ್ದೇನೆ. ಇದೇ ಫ್ಲೋರನ್ನೇ ಮಕ್ಕಳು ಆಟ ಆಡೋಕ್ಕೆ ಸೆಕ್ಷನ್ ವೈಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಮಕ್ಕಳು ಆಟ ಆಡೋಕ್ಕೆ ಅಂತಲೇ ಒಂದಷ್ಟು ಜಾಗ ಮಾಡಿದ್ದಾರೆ. ಸಖತ್ತಾಗಿದೆ ಆ ಜಾಗ ಅಂತೂ, ತೋರಿಸ್ತೀನಿ. ಆಗಿದ ತಕ್ಷಣ ನಮ್ಮ ಲೆಫ್ಟಿಗೆ ಈ ಥರ ಗೇಮ್ಸ್ದು ಝೋನ್ ಏನಿದೆ ಅದು ಸಿಗುತ್ತೆ. ದೊಡ್ಡವ್ರಿಗೂ ಆಟ ಆಡ್ಬೋದು, ಅಂದರೆ ಮಕ್ಕಳ ಜೊತೆ ಒಬ್ಬರು ದೊಡ್ಡವ್ರು ಕೂರ್ಬೋದು. ಎಷ್ಟದು 110 ಅಂತೆ ಪರ್ ಕಾರ್. 1 ಪರ್ಸನ್ಗೆ 180 ರುಪೀಸು, 1 ಕಾರ್ಗೆ 110 ರೂಪಾಯಿ. ಸಖತ್ತಾಗಿದೆ ಗೇಮ್ಸ್ ಎಲ್ಲ. ಇಲ್ಲಿ ನೋಡಿ, ಇದು ಅಷ್ಟೇ, ದೊಡ್ಡವರು ಮಕ್ಕಳು ಎಲ್ಲರೂ ಕುತ್ಕೊಂಡು ಆಡ್ಬೋದು. ಕಾಸ್ಟ್ಲಿ ಇರುತ್ತೆ. ಸುಮ್ಮನೆಲ್ಲ ಗೇಮ್ಸ್ ಇದೆ ನೋಡಿ. ಅಂದರೆ ಒಳಗಡೆ ನೆಟ್ ಒಳಗಡೆ ಹೋಗಿ ಸರ್ಚ್ ಮಾಡೋದು ಏನೇನೋ ಇರುತ್ತಲ್ಲ. ಆ್ಯಕ್ಚುಲಿ ಗೇಮ್ಸಲ್ಲಿ ಅಷ್ಟು ಜನ ಕಾಣಿಸ್ತಾ ಇಲ್ಲ, ಟೈಮ್ ಆಯ್ತಲ್ಲ ಅದಕ್ಕೋ ಏನೋ. ಪಾಪ್ಕಾರ್ನ್, ಇಲ್ಲಿ ಒಳಗಡೆನೂ ಅಷ್ಟೇ ಜ್ಯೂಸಸ್ಸು, ಐಸ್ ಕ್ರೀಮ್ಸ್ ಏನೇನೋ ಇದೆ. ವಾವ್. ಬ್ಯಾಗ್ಸ್ ಫ್ಲೈಟ್ ಅಂತೆ. ವಾವ್. ಅದೇ ಮೇಲ್ಗಡೆ ನಾನು ಹೇಳಿದ್ದದು ಇನ್ನೊಂದು ಗೇಮ್ ಇದೆ ಅಂತ. ಅದೇ ದೊಡ್ಡವರು ಆಡ್ಬೋದು ಆ ಗೇಮ್ನ. ಆ್ಯಕ್ಚುಲಿ ಇಲ್ಲಿರೋ ಅಷ್ಟೊಂದು ಗೇಮ್ ಎಲ್ಲ ದೊಡ್ಡವರು ಸೇರಿ ಆಡೋದು. ಬಟ್ ಪರ್ ಪರ್ಸನ್ನೇ 180-200 ಈ ಥರ ಇದೆ. ಚಿಕ್ಕ ಮಕ್ಕಳಿಗೆ ಎಷ್ಟು ಅಂತ ಅವ್ರು ಹಾಕಿರಲಿಲ್ಲ, ಬರೀ ಅಡಲ್ಟಿಗೆ ಮಾತ್ರ ಹಾಕಿದ್ರು. ಈ ಥರದ್ದು ಇದೆ, ಚೆನ್ನಾಗೈತೆ. ಚೆನ್ನಾಗೈತಲ್ಲ. ಇದು 3 Idiot ಮೂವಿದು ಪ್ರೊಫೆಸರ್ ಕಾಗಿನ್ಸ್, ಒಂದು ಪ್ರೊಫೆಸರ್ ಥೀಮಲ್ಲಿ ಮಾಡಿದ್ದಾರೆ. ಇದು ಮೇಲ್ಗಡೆ ಹೋಗ್ಬಿಟ್ಟು ತಿರ್ಗೋದು. ಚೆನ್ನಾಗಿದೆ ಅಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಸ್ವಲ್ಪ ಭಯ ಆಗುತ್ತೆ. ಚೆನ್ನಾಗಿದೆಲ್ಲ. ಟಾಪ್ ಮಿನಿ ಡ್ಯಾನ್ಸ್ ಅಂತೆ. ಇದು ವಂಡರ್ಲಾದಲ್ಲಿ ಇರುತ್ತಲ್ಲ ಆ ಥರ, ಫುಲ್ ಮೇಲ್ಗಡೆ ಹೋಗಿ ಕೆಳಗಡೆ ಬರೋದು, ರೊಟೇಟ್ ಆಗೋದು ಎಲ್ಲ ನೋಡಿ. ಅಪ್ಪ ನಾನು ಹೋದ್ರೆ ಪಕ್ಕ ಸತ್ತೆ. ನನಗೆ ಮೊದಲೇ ತಿರುಗಿದ್ರೆ ಆಗಲ್ಲ, ನನಗೆ ಬರೀ ನೋಡಿನೇ ಒಂಥರ ಆಗ್ತಾಯಿದೆ. ಬಟ್ ಮಜಾ ಇರತ್ತೆ. ಬಟ್ ಅದಾದಮೇಲೆ ಹೆವಿ ತಲೆ ಸುತ್ತತ್ತೆ, ಯಾಕೆ ಬೇಕು. ಆಮೇಲೆ ಇದು 3D ಎಫೆಕ್ಟು ಥಿಯೇಟರ್ ಚೆನ್ನಾಗಿರುತ್ತೆ. 150 per person ಅಂತೆ. ಈಗ ಲೂಲು ಮಾರ್ಕೆಟ್ ಒಳಗಡೆ ಬಂದ್ವಿ. ಫಸ್ಟ್ ಎಂಟ್ರೆನ್ಸ್ ಆಗಿದ ತಕ್ಷಣ ಚಾಕ್ಲೇಟ್ಸ್, ಬುಕ್ಸ್ ಸಖತ್ತಾಗಿದೆ. ನಂಗೆ ಆ್ಯಕ್ಚುಲಿ ಮಾಲ್ಗಿಂತ ಈ ಥರ ಮಾರ್ಕೆಟ್ಗಳು ನೋಡೋಕ್ಕೆ ಇಷ್ಟ ಆಗುತ್ತೆ. ಅಂದರೆ ಡಿಫ್ರೆಂಟು ಫುಲ್ಲು, ಅಂದರೆ ಫಾರಿನ್ ಎಕ್ಸ್ಪೋರ್ಟ್ ಫ್ರೂಟ್ಸ್ ಎಲ್ಲ ಇರುತ್ತೆ, ವೆಜಿಟೇಬಲ್ಸ್ ಎಲ್ಲ ಇರುತ್ತೆ, ನೋಡೋಕ್ಕೆ ಚೆಂದ. ಹೆವಿ ದೊಡ್ಡದು. ಡ್ರೈ ಫ್ರೂಟ್ಸ್ಗೆ ಅಂತಲೇ ಒಂದು ದೊಡ್ಡ ಜಾಗ ಇದೆ ನೋಡಿ. ರೋಸ್ಟರಿ ಆ್ಯಂಡ್ ಚಾಕ್ಲೇಟ್ಸ್ಗೂ ಅಷ್ಟು ಅಲ್ಲಿ ಇನ್ನೂ ಎಷ್ಟೊಂದು ದೊಡ್ಡದು. ಈ ಕಡೆ ಬನ್ನಿ.
ಒಂದೊಂದು ಕಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅಂದರೆ ವಿಡಿಯೋ ನಾಟ್ ಅಲೋಡ್ ಅಂದ್ಬಿಡ್ತಾರೆ. ಜಾಮೂನು, ಓಹ್ ಇದೆಲ್ಲ ಕುಕ್ಕರೀಸ್, ಫ್ಲೋರ್ ಇನ್ಸ್ಟಂಟ್ ಮಿಕ್ಸ್. ಓಹ್ ಏನೇನು ಸಿಗುತ್ತೆ ಅಂತ ಇಲ್ಲಿ ನೋಡಿ ಹಾಕಿದ್ದಾರೆ ಮೇಲ್ಗಡೆ, ಯಾವ್ಯಾವ ಸೆಕ್ಷನಲ್ಲಿ ಏನೇನು ಸಿಗುತ್ತೆ ಅಂತ. ನೈಸ್. ಬಿಸ್ಕೆಟ್ಸು, ಚಾಕ್ಲೇಟ್ಸು, ಓಹ್ ಚಿಪ್ಸು, ಸ್ವೀಟ್ಸು. ವಾವ್, ನಾನು ಹೇಳಿಲ್ಲ, ಸ್ಟ್ರಾಬೆರಿ, ಕಿವಿ, ಗೋಲ್ಡನ್ ಬೆರಿ. ಹಾಂ ನೋಡ್ತಿದ್ದೀನಿ. ಥೈಲ್ಯಾಂಡ್, ನಾನು ಹೇಳಿಲ್ಲ, ಫುಲ್ ಡಿಫ್ರೆಂಟಾಗಿರೋ ಫ್ರೂಟ್ಸು, ವೆಜಿಟೇಬಲ್ಸ್. ನನಗೆ ಯೂಶ್ವಲಾಗಿ ಈ ಥರ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಬೇರೆ ದೇಶದೆಲ್ಲನೂ ಇಲ್ಲಿ ಅಂದರೆ ಮಾರ್ತಾರಲ್ಲ, ಸೊ ಸಖತ್ ಇಷ್ಟ ನೋಡೋಕ್ಕೆ. ಬಾ, ಟೈಮ್ ಆಯ್ತು, ಹೋಗೋಣ ಬಾ. ಕೈ ಕೊಡು. ಕೈಯೂ ಕೊಡಲ್ಲ ಅತ್ಲಾಗಿ. ಚೀಸು, ವಾವ್. ಬಿದ್ದ 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 ಉಂಡಿ ಬಿದ್ದ. ಸೂಪರಾಗಿದೆ. ನಡೀರಿ ಹೋಗೋಣ. ಅಲ್ಲಿ ನೋಡಿ, ಬ್ರೊಕೊಲಿ, ಸ್ಪಿನಚ್, ಲೆಟಸ್, ಕ್ಯಾರೆಟು, ಕ್ಯಾಬೇಜು, ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ವೆಜಿಟೇಬಲ್ಸ್ ಇರುತ್ತೆ. ನಾನು ಈ ಸೆಕ್ಷನ್ ಬರೋದೇ ಅದಕ್ಕೆ, ಈ ಥರ ವೆಜಿಟೇಬಲ್ಸ್ ಎಲ್ಲ ನೋಡೋಕ್ಕೆ, ಫ್ರೂಟ್ಸ್ ನೋಡೋಕ್ಕೆ ನನಗೆ ಇಷ್ಟ, ಅದಕ್ಕೆ. ಸೊ ಹೋಗುವ ಟೈಮ್ ಆಗೋಯ್ತು. ಇವ್ರು ಯಾವ ಕಡೆ ಹೋದ್ರಪ್ಪ? ಎಂಟ್ರಿ ಹೇಗೆ ಬಂದು ಹಾಗೆ ಎಕ್ಸಿಟ್ ಆಗಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟ ಆಯ್ತಾ ಮಾಲು? ಚೆನ್ನಾಗಿದೆ, ಸಖತ್ತಾಗಿ. ಸುಮ್ಮನೆ ನೋಡೋಕೆ ಬರೋಕ್ಕೂ ಎಷ್ಟು ಚೆನ್ನಾಗಿದೆ. ನಮ್ಮಂತರ ಬರೀ ವಿಂಡೋ ಶಾಪಿಂಗ್ ಇಲ್ಲ. ಆ್ಯಕ್ಚುಲಿ ಫುಡ್ ಎಲ್ಲ ಸೇಮ್ ಇರುತ್ತೆ, ಬಟ್ GST ಒಂದಿರುತ್ತೆ, ಟ್ಯಾಕ್ಸಸ್ ಎಲ್ಲ ಬೀಳುತ್ತೆ ಹೊರತು. ಆ್ಯಂಡ್ ಗೇಮ್ಸು ಅಷ್ಟೇ 150, 200 ಆ ಥರ ಇದೆ. ಈ ವೀಕೆಂಡಲ್ಲೆಲ್ಲ ಮಕ್ಕಳಿಗೆ ಆಟಾಡ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಈಗ ಇಲ್ಲಿಂದ ಮನೆಗೆ ಹೋಗೋದು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.